ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೊಂದು ಬ್ಯೂಟಿಫುಲ್ ಆದಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಲ್ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಎಲ್ಲರಿಗೂ ಮುಂಚೆ ನೀವು ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಇವತ್ತು ನಾನು 3ರಿಂದ 1 ಚುಕ್ಕಿನ, ತುಂಬ ಚಿಕ್ಕದಾದಂಥ ಚುಕ್ಕಿನ ಇಟ್ಟು ಒಂದು ಬ್ಯೂಟಿಫುಲ್ ಆದಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದನ್ನು ತುಳಸಿ ಕಟ್ಟೆ ಮುಂದೆ ಹಾಕ್ಕೊಬೋದು ಮತ್ತು ಮನೆ ಮುಂದೆ ಹಾಕ್ಬೋದು. ತುಂಬ ಚಿಕ್ಕದಾಗಿದೆ, ಜಾಗ ಕಮ್ಮಿ ಇರೋರು ಹಾಕ್ಕೊಬೋದು. ತುಂಬ ಟ್ರೆಂಡಿಯಾಗೂ ಕೂಡ ಇದೆ. ಫೆಸ್ಟಿವಲ್ ಟೈಮಲ್ಲಿ, ಯಾವುದೇ ಒಂದು ಫಂಕ್ಷನ್ ಟೈಮಲ್ಲಿ ಅಥವಾ ಡೈಲಿ ರೆಗ್ಯುಲರ್ ಹಾಕುವಂತಹ ರಂಗೋಲಿ ಕೂಡ ಇದಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಸಂಬಂಧಗಳು ಹೇಗಿರುತ್ತೆ ಅನ್ನೋದನ್ನ ನಾನಿವತ್ತು ರಂಗೋಲಿ ಜೊತೆಗೆ ನಿಮ್ಮ ಜೊತೆ ಹಂಚ್ಕೊಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವು ಸಂಬಂಧಗಳು ಹತ್ತಿರ ಇದ್ದರೂ ಅದಕ್ಕೆ ಒಂದು ಮೌಲ್ಯ ಅನ್ನೋದು ಅಥವಾ ಒಂದು ಪ್ರಾಮುಖ್ಯತೆ ಅನ್ನೋದಿರೋದಿಲ್ಲ. ಕೆಲವೊಂದು ಸಂಬಂಧಗಳು ಹೇಗೆ ಅಂತಂದರೆ, ಅವರು ದೂರ ಇದ್ದರೂ ಸದಾ ಮನಸ್ಸಲ್ಲಿ ಯಾವಾಗಲೂ ಜೀವಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಂಬಂಧಗಳೇ ಹಾಗೆ ಅನಿಸುತ್ತೆ, ಎಲ್ಲೋ ದೂರ ಇದ್ದರೂ ಸಹ ಮನಸ್ಸಿಗೆ ತುಂಬಾ ಹತ್ತಿರವಾಗಿರ್ತಾರೆ. ಕಾಲ ಬದಲಾದರೂ ಅವರ ನೆನಪು ಅನ್ನೋದು ನಿತ್ಯ ನಿರಂತರನೇ. ಮಾತಿನೂ ಕಡಿಮೆ ಆಗಿರ್ಬೋದು, ಆದರೆ ಹೃದಯದಲ್ಲಿ ಇರೋ ನಂಟು ಮಾತ್ರ ತುಂಬಾ ಗಟ್ಟಿಯಾಗಿರುತ್ತೆ. ಆ ಭಾವನೆನ ಮರೆಮಾಚೋಕ್ಕೆ ಆಗದೇ ಇರೋವಂಥದ್ದು. ಅದು ಎಲ್ಲೋ ಬರುವಂತಹ ಅಲೆಯಲ್ಲ, ಮನದೊಳಗೆ ಶಾಂತವಾಗಿ ಹರಿಯೋ ನದಿಯಂತೆ ಸದಾ ಜೀವಂತವಾಗಿರುತ್ತೆ. ಏನಂತೀರ ಫ್ರೆಂಡ್ಸ್? ನಿಜ ಅಲ್ವಾ? ಕೆಲವೊಂದು ಸಂಬಂಧಗಳೇ ಹಾಗೆ. ನಿಮಗೆ ಈ ರೀತಿ ಏನಾದರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾಕಂದರೆ ಸಂಬಂಧಗಳು ಯಾವಾಗಲೂ ಜೀವಂತ, ಆದರೆ ಅದನ್ನು ನಾವು ಕೆಲವೊಮ್ಮೆ ದೂರ ಇಟ್ಟಿರ್ತೀವಿ ಅಷ್ಟೇ. ಕೆಲವೊಂದು ಸಲ ಕೋಪ, ತಾಪ, ಸಿಟ್ಟು, ಸಿಡುಕು ಇದನ್ನೆಲ್ಲ ಬದಿಗಿಟ್ಟು ನೋಡಿದಾಗ ಅದಕ್ಕೊಂದು ಅರ್ಥನೇ ಬರುತ್ತೆ ಅಂತಲೇ ಹೇಳ್ಬೋದು. ಹಠ ಸಾಧಿಸೋದು ಏನೂ ಇಲ್ಲ. ಕೆಲವೊಂದು ಸಲ ಇದನ್ನು ಕೂತು ನಿಧಾನವಾಗಿ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಇವತ್ತಿದ್ದವರು ನಾಳೆ ಇರಲ್ಲ, ನಾಳೆ ಇದ್ದವರು ಇನ್ಯಾವತ್ತೋ ಇರಲ್ಲ ಅನ್ನೋ ಸತ್ಯ ಗೊತ್ತಾದಾಗ ನಮಗೆ ಇದ್ರ ಅರ್ಥನೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಯಾರ ಮೇಲೂ ಸಿಟ್ಟು, ಕೋಪ ತೋರಿಸ್ಬೇಡಿ ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ.